ಹಾಯ್ ಎಲ್ರಿಗೂ ನಮಸ್ಕಾರ. ರಾಶಿರಂಗಕ್ಕೆ ಎಲ್ರಿಗೂ ಸ್ವಾಗತ. ರೇಖಾಚಿತ್ರಂ ಕಳೆದ ಜನವರಿನಲ್ಲಿ ರಿಲೀಸ್ ಆದಂಥ ಮಲಯಾಳಂ ಸಿನಿಮಾ. ರಿಲೀಸ್ ಆದಾಗಿಂದನೂ ಸಿನಿಮಾ ಒಳ್ಳೆ ಸದ್ದು ಮಾಡ್ತಾ ಬಂದಿದೆ. ಹಾಗೆ 50 ಕೋಟಿಗೂ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಡಿದೆ. ರೇಖಾಚಿತ್ರಂ ಈ ವರ್ಷದ ಮಲಯಾಳಂನ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಸಿನಿಮಾ ಇಂಡಸ್ಟ್ರಿ ಚಿಕ್ಕದು, ಮಾರ್ಕೆಟ್ ಚಿಕ್ಕದು ಅಂದ್ಕೊಳ್ಳೋರು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಕೊಟ್ಟರೆ ಮಾರ್ಕೆಟು ತನಗೆ ತಾನೇ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಸಣ್ಣ ಎಕ್ಸಾಂಪಲ್. ರೇಖಾಚಿತ್ರಂ ಈಗ OTTನಲ್ಲಿ ರಿಲೀಸ್ ಆಗಿ ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಹಿಂದಿ ಹಾಗೆ ಎಲ್ಲ ಭಾಷೆನಲ್ಲೂ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡಿದೆ. ಸಿನಿಮಾ ಸೋನಿ ಲೈವ್ನಲ್ಲಿ ಸಿಗುತ್ತೆ, ಖಂಡಿತ ಮಿಸ್ ಮಾಡದೆ ನೋಡಿ. ಈ ಸಿನಿಮಾದಲ್ಲಿ ನಮ್ಮ ಹೀರೋ ಸಸ್ಪೆಂಡ್ ಆಗಿರೋ ಪೊಲೀಸ್ ಇನ್ಸ್ಪೆಕ್ಟರ್. ಆದರೆ ಸಸ್ಪೆಂಡ್ ಯಾಕಾದ ಅನ್ನೋದೇ ಇಂಟ್ರೆಸ್ಟಿಂಗ್. ಆನ್ಲೈನ್ನಲ್ಲಿ ರಮ್ಮಿ ಆಡಿ 15 ಲಕ್ಷ ರೂಪಾಯಿ ಕಳ್ಕೊಂಡು ಅದು ಡಿಪಾರ್ಟ್ಮೆಂಟಿಗೆ ಗೊತ್ತಾಗಿ ಒಂದನ್ನು ಸಸ್ಪೆಂಡ್ ಮಾಡಿರ್ತಾರೆ. ಆದರೆ ಇರ್ರೆಸ್ಪಾನ್ಸಿಬಲ್ ಅಲ್ಲ, ಇಂಟೆಲಿಜೆಂಟ್ ಆಫೀಸರೇನೆ. ಇಲ್ಲಿ ಆನ್ಲೈನ್ ಗೇಮ್ನ ಎಂಥ ಇಂಟೆಲಿಜೆಂಟ್ ಆಡಿದರೂ ಕೂಡ ದುಡ್ಡು ಕಳ್ಕೊತಾರೆ ಅನ್ನೋ ಮೆಸೇಜ್ನ ಪಾಸ್ ಮಾಡೋದಕ್ಕೆ ಈ ಸೀನ್ ಇಟ್ಟಿರ್ಬೋದು ಅಂತ ಅನ್ನಿಸ್ತು. ಹೀರೋಗೆ ಸಸ್ಪೆನ್ಷನಿಂದ ಮಲಕಪುರ ಅನ್ನೋ ಊರಿಗೆ ಪೋಸ್ಟಿಂಗ್ ಆಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಅದೇ ಊರಿನಲ್ಲಿ 40 ವರ್ಷದಿಂದ ನಡೆದಂಥ ಒಂದು ಕೊಲೆ ಬಗ್ಗೆ ಒಬ್ಬ ವ್ಯಕ್ತಿ ಫೇಸ್ಬುಕ್ ಲೈವ್ನಲ್ಲಿ ವಿಡಿಯೋ ಮಾಡಿ ಮತ್ತು ಆ ಬಾಡಿನ ಅದೇ ಜಾಗದಲ್ಲಿ ಊತಿರೋದಾಗಿ ಹೇಳಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಆ ವಿಡಿಯೋ ಆಧಾರದ ಮೇಲೆ ಆ ಜಾಗದಲ್ಲಿ ಅಗದು ನೋಡಿದಾಗ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಗುತ್ತೆ. ಆ ಅಸ್ಥಿ ಪಂಜರ ಒಂದು ಹುಡುಗಿಯದಾಗಿರುತ್ತೆ. ಸೊ ಅಲ್ಲಿಂದ ಅಸಲಿ ಕತೆ ಪ್ರಾರಂಭ. ಅಲ್ಲಿ ಕೊಲೆ ಯಾಕೆ ನಡೀತು, ಯಾರು ಮಾಡಿದ್ದು ಮತ್ತು ಅಸ್ಥಿ ಪಂಜರ ಯಾರ್ದು, ಇದನ್ನು ಇನ್ವೆಸ್ಟಿಗೇಷನ್ ಮಾಡೋದೇ ಈ ಸಿನಿಮಾ ಕತೆ. ರೇಖಾಚಿತ್ರಂನ ಒನ್ ಲೈನ್ ಸ್ಟೋರಿ ನಮ್ಮ ಕನ್ನಡ ಸಿನಿಮಾ ಕವಲುದಾರಿನ ಹೋಲುತ್ತೆ ಅಂತ ನನಗನ್ನಿಸ್ತು. ಯಾಕಂದರೆ ಕವಲುದಾರಿನಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವಂಥ ಸ್ಕೆಲಿಟನ್ನ ಇನ್ವೆಸ್ಟಿಗೇಷನ್ ಸ್ಟೋರಿ ಅದಾಗಿರುತ್ತೆ. ಇಲ್ಲೂ ಕೂಡ ಹಾಗೆ 40 ವರ್ಷದಿಂದ ನಡೆದಂಥ ಒಂದು ಮರ್ಡರ್ ಕೇಸ್ನ ಇನ್ವೆಸ್ಟಿಗೇಷನ್ ಸ್ಟೋರಿ ಇದು. ಇಲ್ಲೂ ಕೂಡ ಸತ್ತವ್ರು ಯಾರು ಅಂತ ಗೊತ್ತಿರಲ್ಲ. ಮಲಯಾಳಂನಲ್ಲಿ ಇತ್ತೀಚೆಗೆ ಕ್ರೈಮ್ ಥ್ರಿಲ್ಲರ್ ಮೂವಿಗಳು ತುಂಬ ಫೇಮಸ್ ಆಗಿದೆ. ಅದರಲ್ಲಿ ಇದು ಕೂಡ ಒಂದು. ಸ್ಟೋರಿನಲ್ಲಿ ತುಂಬ ಹೊಸದೇನಿಲ್ಲ, ಆದರೆ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ಇದು ಟೋಫಿನವರ 2ನೇ ಸಿನಿಮಾ. ಇವರ ಮೊದಲನೇ ಸಿನಿಮಾ ಪ್ರೀಸ್ಟ್, ಅದು ಮಮ್ಮೂಟಿಯವ್ರ ಜೊತೆಗೆ. ಇನ್ನು ಆಗಲೇ ಹೇಳಿದಾಗೆ ರೇಖಾಚಿತ್ರಂನಲ್ಲಿ ಸ್ಕ್ರೀನ್ ಪ್ಲೇನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಕೊಲೆ ಮಾಡಿದವ್ರು ಯಾರು ಅಂತ ಮೂವಿ ಸ್ಟಾರ್ಟರ್ ಸ್ವಲ್ಪದಲ್ಲೇ ಗೊತ್ತಾಗೋಗುತ್ತೆ. ಆದರೆ ಏನಕ್ಕೆ ಆ ಕೊಲೆ ನಡೀತು ಅನ್ನೋದೇ ಸಸ್ಪೆನ್ಸ್. ಆ ಸಸ್ಪೆನ್ಸ್ನ ಕೊನೆವರೆಗೂ ಡೈರೆಕ್ಟ್ರು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಪ್ರೆಸೆಂಟ್ ಮತ್ತು ಪಾಸ್ಟ್ 2 ಶೇಡ್ನಲ್ಲಿ ನಡೆಯುತ್ತೆ. ಇಲ್ಲಿ ಫ್ಲ್ಯಾಶ್ ಬ್ಯಾಕ್ನ ಮಮ್ಮೂಟಿಯವರ ಕಾತೋಡು ಕಾತರಂ ಅನ್ನೋ ಫಿಲಮ್ 1985ನಲ್ಲಿ ರಿಲೀಸ್ ಆಗಿರುತ್ತೆ. ಆ ಮೂವಿ ಶೂಟಿಂಗ್ನಲ್ಲಿ ಈ ಫಿಲಮ್ ಫ್ಲ್ಯಾಶ್ ಬ್ಯಾಕ್ನ ಪ್ಲೇಸ್ ಮಾಡಿದ್ದಾರೆ. ಇಲ್ಲಿ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಒಂದು ರೆಗ್ಯುಲರ್ ಫಾರ್ಮೆಟ್ನಲ್ಲಿ ಹೇಳಿದೆ, ಅದನ್ನು ಇನ್ನೊಂದು ಮೂವಿನಲ್ಲಿ ಪ್ಲೇಸ್ ಮಾಡಿರೋದು ಡೈರೆಕ್ಟರ್ನ ಇಂಟೆಲಿಜೆನ್ಸ್ನ ತೋರಿಸುತ್ತೆ. ಇನ್ನು ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಆಸಿಫ್ ಅಲಿ ಅವ್ರದ್ದು ಒಂಥರ ಸೆಟಲ್ಡ್ ಆ್ಯಕ್ಟಿಂಗ್, ಯಾವುದೇ ಹೈಪ್ ಆಗಲಿ ಎಲಿವೇಶನ್ಸ್ ಆಗಲಿ ಇಲ್ಲ. ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರುವಂಥ ಝರೀನ್ ಅವರ ನೆಗೆಟಿವ್ ರೋಲ್ ತುಂಬ ಇಂಪ್ಯಾಕ್ಟಿಂಗ್ ಆಗಿದೆ. ಸ್ಕ್ರೀನ್ ಸ್ಪೇಸ್ ತುಂಬ ಕಡಿಮೆ ಇದ್ದರೂ ಅವರ ಆ್ಯಕ್ಟಿಂಗ್ ಇಂಪ್ರೆಸಿವ್ ಅನಿಸುತ್ತೆ. ಹಾಗೆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಬರುವಂಥ ಇನ್ನೊಂದು ಕ್ಯಾರೆಕ್ಟರ್ ಅನಸ್ವರ ಅವ್ರದ್ದು. ಇದು ಸಿನಿಮಾ ಮುಗಿದ ಮೇಲೂ ಕೂಡ ಈ ಕ್ಯಾರೆಕ್ಟರ್ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ರೇಖಾಚಿತ್ರಂನಲ್ಲಿ ನೆಗೆಟಿವ್ ಅಂತ ಹೇಳೋಕ್ಕೇನೂ ಇಲ್ಲ, ಆದರೆ ಅಲ್ಲಲ್ಲಿ ಫ್ಲ್ಯಾಶ್ ಬ್ಯಾಕ್ನ ಹೇಳುವಂಥ ಕ್ಯಾರೆಕ್ಟರ್ಗಳು 40 ವರ್ಷದಿಂದ ನಡೆದಂಥ ಘಟನೆಯನ್ನು ಪಿನ್ ಟು ಪಿನ್ ಬಿಡದೆ ಹೇಳೋದು ಸ್ವಲ್ಪ ಅತಿಶಯೋಕ್ತಿ ಅನಿಸ್ತು ಅಷ್ಟೇ. ಅದು ಬಿಟ್ಟರೆ ಬೇರೇನಿಲ್ಲ. ಈ ಸಿನಿಮಾ ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅನ್ನೆಸೆಸರಿ ಯಾವುದೇ ಸಾಂಗ್ ಇಲ್ಲ, ಯಾವುದೇ ಫೈಟ್ ಇಲ್ಲ, ಯಾವುದೇ ಥರ ಎಲಿವೇಶನ್ಸ್ ಇಲ್ಲ. ಇದು ಕಥೆನೇ ನಿಮ್ಮನ್ನು ಕೊನೆಯವರೆಗೂ ಎಂಗೇಜಿಂಗ್ ಆಗಿ ಇಡುವಂಥ ಸಿನಿಮಾ. ಫೈನಲ್ ಆಗಿ ಹೇಳಬೇಕು ಅಂದರೆ ರೇಖಾಚಿತ್ರಂ ಗುಡ್ ವಾಚ್ ಸಿನಿಮಾ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡ್ಬೋದು. ಸೋನಿ ಲಿವ್ನಲ್ಲಿ ಅವೈಲೇಬಲ್ ಇದೆ, ನೀವು ಕೂಡ ಮಿಸ್ ಮಾಡದೆ ನೋಡಿ. ಇದಿಷ್ಟು ಈ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.